ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ದಿನದಂದು ಪ್ರಾಣಾಪಾಯದ ಬಂಧನ ಎಂಬ ವಾಕ್ಯವನ್ನು ಧ್ಯಾನಿಸುವವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾಗಿರುವ ತಂದೆಯೇ, ಪ್ರಾಣಾಪಾಯದ ಬಂಧನ ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವವರಾಗಿದ್ದೇವೆ. ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಬೇಕಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ ತಂದೆಯೇ. ಆಮೇನ್. ಪ್ರಾಣಾಪಾಯದ ಬಂಧನ. ಪಕ್ಷಿಯು ಬಲೆಯ ಕಡೆಗೆ ಓಡುವ ಮೇರೆಗೂ ಅವನು ತನ್ನ ಪ್ರಾಣಾಪಾಯವನ್ನ ತಿಳಿಯದೆ ಬಾಣವು ತನ್ನ ಕಾಳಜವನ್ನ ತಿವಿಯುವ ಕಡೆಗೆ ತಟ್ಟನೆ ಅವಳ ಹಿಂದೆ ಹೋಗುತ್ತಾನೆ. ಜ್ಞಾನೋಕ್ತಿ 7ನೇ ಅಧ್ಯಾಯ 22ರಿಂದ 23ನೇ ವಾಕ್ಯ ಈ ರೀತಿ ಬರೆಯುವುದಾಗಿದೆ. ಒಂದು ದಿನ ಜ್ಞಾನಿಯಾದ ಸೊಲೊಮೋನನು ಒಬ್ಬ ಬುದ್ಧಿಹೀನ ಯೌವನಸ್ಥನೊಬ್ಬನು ಹೊತ್ತು ಮುಳುಗುವ ವೇಳೆಯಲ್ಲಿ ಒಬ್ಬ ವೇಶ್ಯೆಯ ಮನೆಯ ದಾರಿಯನ್ನು ಹುಡುಕಿ ಹೋಗುವುದನ್ನು ಕಂಡನು. ಆಗ ಆ ವೇಶ್ಯೆಯು ಅವನನ್ನ ತನ್ನ ಸವಿಮಾತುಗಳಿಂದ ಬಲಾತ್ಕರಿಸಿ ಅವನನ್ನ ಹಿಡಿದು ಮುದ್ದಾಡಿ ಅವನನ್ನ ಸಮ್ಮತಿಪಡಿಸುತ್ತಾಳೆ. ಓರಿಯು ಮಧ್ಯಸ್ಥಾನಕ್ಕೆ ಹೋಗುವ ಹಾಗೆ ಬೇಡಿ ಬಿದ್ದಿರುವ ಮೂರ್ಖನು ದಂಡನೆಯ ಪಡೆಯುವಂತೆಯೂ ಪಕ್ಷಿಯು ಬಲೆಯು ಕಡೆಗೆ ಓಡುವ ಹಾಗೆ ಅವನು ತನ್ನ ಪ್ರಾಣಾಪಾಯವನ್ನು ತಿಳಿಯದೆ ಬಾಣವು ತನ್ನ ಕಾಳಜಿಯನ್ನು ತಿವಿಯುವ ಕಡೆಗೆ ತಟ್ಟನ ಅವಳ ಹಿಂದೆ ಹೋಗುತ್ತಾನೆ. ಜ್ಞಾನೋಕ್ತಿ 7ನೇ ಅಧ್ಯಾಯ 6ರಿಂದ 23ನೇ ವಚನ ಈ ರೀತಿ ಹೇಳುವುದಾಗಿದೆ. ಪಕ್ಷಿಗಳು ಬಲೆ ಬೀಸುವವರು ಧಾನ್ಯವನ್ನು ಹಾಕಿ ಬಲೆ ಬೀಸುವರು. ಮೀನು ಹಿಡಿಯಲು ಗಾಳಕ್ಕೆ ಕೊಕ್ಕೆಗೆ ಹುಳುಗಳನ್ನು ಸಿಕ್ಕಿಸುತ್ತಾರೆ. ಇಲಿಯನ್ನು ಹಿಡಿಯಲು ಒಡೆಯನ್ನು ಸಿಕ್ಕಿಸುತ್ತಾರೆ. ಒಂದೊಂದಕ್ಕೆ ಒಂದೊಂದು ವಿಧವಾದ ಬಲೆಗಳನ್ನು. ಹಾಗೆಯೇ ಸೈತಾನನು ಮನುಷ್ಯರಿಗೆ ಹಲವು ವಿಧವಾದ ಇಚ್ಛೆಗಳನ್ನು ತೋರಿಸಿ ಬಲೆ ಬೀಸುತ್ತಾನೆ. ಮದ್ಯಪಾನದ ಮೂಲಕ, ಹಣದ ಆಸೆಯ ಮೂಲಕ, ಜೂಜಾಟದ ಮೂಲಕ, ಅನ್ಯ ಸ್ನೇಹಿತರ ಮೂಲಕ ಬೀಳಿಸಲು ಪ್ರಯತ್ನಿಸುತ್ತಾನೆ. ಜ್ಞಾನಿಯಾದ ಸೊಲೊಮೋನನು ಅನ್ಯ ಸ್ತ್ರೀಯರ ಮೋಹಕ್ಕೆ ಒಳಗಾಗಿ ಒಬ್ಬ ಬುದ್ಧಿಹೀನ ಯೌವನಸ್ಥನಂತಾದನು. ಯೋಸೇಫನು ಸೈತಾನನು ಒಡ್ಡಿದ ಬಲೆಗೆ ಬೀಳಲಿಲ್ಲ. ಯೇಸು ಕ್ರಿಸ್ತನನ್ನ ಸೈತಾನನು ಎಷ್ಟು ವಿಧವಾಗಿ ಶೋಧನೆಗೆ ಒಳಪಡಿಸಿದರೂ ಸೈತಾನನೇ ತೊಲಗಿ ಹೋಗು ಎಂದು ಗದರಿಸಿ ಓಡಿಸಿಬಿಟ್ಟನು. ಸೈತಾನನ ತಂತ್ರಗಳು ನಮಗೆ ಗೊತ್ತಿಲ್ಲ ಅಲ್ಲವೇ? ಆದ್ದರಿಂದ ಎಚ್ಚರವಾಗಿದ್ದು ಪ್ರಾರ್ಥಿಸುವವರಾಗಿರೋಣ. ಕರ್ತನ ಸಹಾಯದಿಂದ ಸೈತಾನನ ಎಲ್ಲ ಬಂಧನಗಳಿಂದ ತಪ್ಪಿಸಿಕೊಳ್ಳೋಣ. ಬೇಟೆಗಾರನ ಕೈಯಿಂದ ಜಿಂಕೆಯು ಓಡುವಂತೆಯೂ ಪಕ್ಷಿಯು ಹಾರಿ ಹೋಗುವ ಹಾಗೂ ತಪ್ಪಿಸಿಕೊ. ಜ್ಞಾನೋಕ್ತಿ 6ನೇ ಅಧ್ಯಾಯ 5ರಲ್ಲಿ ಹೇಳುವುದಾಗಿದೆ. ಸತ್ಯವೇದ ಹೇಳುತ್ತದೆ, ಶೋಧನೆ ತುಂಬಿದ ಪ್ರಪಂಚದಲ್ಲಿ ಅದನ್ನು ದಾಟಿ ಹೋಗುವುದೇ ಒಂದು ದೊಡ್ಡ ಸಾಧನೆ. ನಮ್ಮನ್ನ ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಮತ್ತಾಯ 6:13. ಸಹೋದರರೇ, ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಯಾಕೋಬ 1ನೇ ಅಧ್ಯಾಯ 2-3 ಹೇಳುವುದಾಗಿದೆ. ಪ್ರಿಯರೇ, ಶೋಧನೆಗಳನ್ನು ಜಯಿಸುವಂತೆ ನಿಮ್ಮನ್ನ ಕರ್ತನ ಹಸ್ತಕ್ಕೆ ಪರಿಪೂರ್ಣವಾಗಿ ಒಪ್ಪಿಸಿಕೊಳ್ಳಿರಿ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲವನ್ನು ಹೊಂದುವನು. ಯಾಕೋಬ 1ನೇ ಅಧ್ಯಾಯ 12ರಲ್ಲಿ ಹೇಳುವುದಾಗಿದೆ. ಪ್ರೈಸ್ ದ ಲಾರ್ಡ್. ಆಮೇನ್.